one of the prestigious, renowned award event, ಕರ್ನಾಟಕ ಶಿಕ್ಷಣ ರತ್ನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಗುರುಗಳೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ಶೈಲಜಾ ಅವರು ಇಂಟರ್ನ್ಯಾಷನಲ್ ಲೆವೆಲ್ ಯೋಗ ರೆಫ್ರಿ ಕೂಡ ಹೌದು. ಇವರು JSS ಪಬ್ಲಿಕ್ ಸ್ಕೂಲ್ ಸಿದ್ಧಾರ್ಥ ಲೇಔಟ್ ಮೈಸೂರಿನಲ್ಲಿ ಯೋಗ ತರಬೇತಿಯನ್ನು ನೀಡ್ತಾರೆ. ಬೆಸ್ಟ್ ಯೋಗ ಟೀಚರ್ ಇನ್ ಮೈಸೂರು ಕ್ಯಾಟಗರಿಯಲ್ಲಿ ಅವರಿಗೆ ಕರ್ನಾಟಕ ಶಿಕ್ಷಣ ರತ್ನ ಪ್ರಶಸ್ತಿ ನೀಡ್ತಾ ಇದ್ದೀವಿ. ಹಾರ್ದಿಕ ಶುಭಾಶಯಗಳು. ಅಂಡ್ ಕಂಗ್ರಾಚುಲೇಷನ್ಸ್ ಮ್ಯಾಮ್. ಸೊ ಹೇಗೆ ಅನಿಸ್ತಿದೆ ಒಂದು ಬೆಸ್ಟ್ ಯೋಗ ಟೀಚರ್ ಅವಾರ್ಡ್ ಹಿಡಿದಿದ್ದೀರಾ? ತುಂಬಾ ಖುಷಿ ಆಗ್ತಾ ಇದೆ. ಓಕೆ, ಏನಂತ ಹೇಳೋಕೆ ಇಷ್ಟಪಡ್ತೀರಾ? ಏನಂತ ಹೇಳಿ, ನಾನು ಬೆಳೆದು ಬಂದ ಮೊದಲನೇ ಗುರು ಬ್ರಹ್ಮ ಗುರು ವಿಷ್ಣು ಹೇಳಿ ನನ್ನ ಪೇರೆಂಟ್ಸನ್ನ ಮೊದಲನೇದಾಗಿ ಗುರುಕುಲ ನೋಡಕ್ಕೆ ಇಷ್ಟಪಡ್ತೀನಿ. ಎರಡನೇದಾಗಿ ನಾನು ಮೈಸೂರು ಮಹಾರಾಜ ಸಂಸ್ಥಾನದಂತ ಜಯಲಕ್ಷ್ಮಿ ಅಮ್ಮನವರ ಸ್ಕೂಲಲ್ಲಿ ಓದಿದ್ದು ಕನ್ನಡ ಮೀಡಿಯಂನಲ್ಲಿ. ಆ ಶಾಲೆಯಿಂದ ಬಂದು ನನ್ನ ಯೋಗ ಗುರುಗಳಾದಂಥ MS ರಮೇಶ್ ಕುಮಾರ್ ಅವರನ್ನ ಸ್ಮರಿಸ್ತಾ ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮೀಜಿ ಅವರ ಆಶ್ರಯದಲ್ಲಿ ಬೆಳೆದು 30 ವರ್ಷ ನಾನು ಇದೇ ಫೀಲ್ಡ್ ಅಲ್ಲಿ ಮಾಡ್ತಾ ಬಂದಿದ್ದೀನಿ. ಕನ್ನಡ ಉಪನ್ಯಾಸಕಿಯಾಗಿ ವಿದ್ಯಾವಿಕಾಸ್ ಕಾಲೇಜಲ್ಲಿ 5 ವರ್ಷ ಪಿರಿಯಾಪಟ್ಟಣದಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದೆ. ಗಂಡನ ಮನೆ ಅದೇ ಆಗಿರುತ್ತೆ. ಈಗ ನನ್ನ ಮೈಸೂರಿನಲ್ಲಿ 9 ವರ್ಷದಿಂದ JSS ವಿದ್ಯಾಸಂಸ್ಥೆಯಲ್ಲಿ ಯೋಗ ಶಿಕ್ಷಕಿಯಾಗಿ ಹಾಗೂ ನ್ಯಾಷನಲ್ ರೆಫರಿಯಾಗಿ ನ್ಯಾಷನಲ್ ಕೋಚ್ ಆಗಿ ಹೀಗೆ ಮುಂದುವರಿಲಿ. ಹೀಗೆ ಸಾವಿರಾರು ಜನಕ್ಕೆ ಯೋಗಾಸನ ಹೇಳ್ಕೊಟ್ಟು ಏನೇ ಕಲಿಸಿದ್ರು ರಾಜ್ಯ ಮಾಡಿ ಮ್ಯಾಮ್. ಹೌದು ಸರ್, ಏನೇ ಕಲಿಸಿ ಶಿಕ್ಷಣದ ಮೂಲಕ ಮಕ್ಕಳಿಗೆ ಅದನ್ನು ತಲುಪಿಸಬೇಕು ಅನ್ನೋ ಉದ್ದೇಶ ನಂದಾಗಿ. ನಿಜ ನಿಜ ನಿಜ. ಹಾಗಾಗಿ ನಾನು ಶಿಕ್ಷಣನೇ ಮೊದಲೇ ನಾನು ಆಯ್ಕೆ ಮಾಡ್ಕೊಳ್ತೀನಿ. SSLC ಓದಿ ಮದುವೆ ಮಾಡಿಕೊಂಡು ಅನಂತರ ನನ್ನ ಯಜಮಾನರು ನನ್ನ ಪೇರೆಂಟ್ಸ್ನ ಸಹಾಯದಿಂದ ಮತ್ತೆ ನಾನು ಓದಿಸಿ ನಾನು ಮತ್ತೆ 10 ವರ್ಷಗಳ ನಂತರ ಓದಿ MA B.Ed ಅನ್ನು ಮಾಡಿ ಸಾಧನೆಗೆ ನಿಜವಾಗ್ಲೂ ತುಂಬಾ ಧನ್ಯವಾದಗಳು ಮ್ಯಾಮ್. ಈ ಫೀಲ್ಡ್ ಸೆಲೆಕ್ಟ್ ಮಾಡಿದ್ದೀರಾ. ಸೊ ನಿಮ್ಮ ಕಡೆಯಿಂದ ಸಾಕಷ್ಟು ಜನ ವಿದ್ಯಾರ್ಥಿಗಳ ಬಾಳು ಬೆಳಕಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಕಂಗ್ರಾಚುಲೇಷನ್ಸ್ ಅಂಡ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನಮ್ಮ ಈ ಒಂದು ಅವಾರ್ಡ್ ನನಗೆ 10ನೇ ಅವಾರ್ಡ್ ಆಗಿರುತ್ತೆ ಸರ್. ಇನ್ನು 100 ಆಗಲಿ ಮ್ಯಾಮ್, 1000 ಆಗಲಿ. ಅವಾರ್ಡ್ ಅಂತ ತುಂಬಾ ಖುಷಿ ಪಡ್ತೀನಿ. ಅಮೇಜಿಂಗ್ ಮ್ಯಾಮ್. ಥ್ಯಾಂಕ್ ಯು. ಜೊತೆಲಿ ನಂದೊಂದು ಗುರುಕುಟ ಫ್ಯಾಮಿಲಿ ಇದೆ.